ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ರೀತಿ ಮಾಡ್ತೀನಲ್ಲ. ಸೊ ಇವಾಗ ಇಲ್ಲಿ ಒಂದು ಇದು ಬಂತು ಅಲ್ವಾ, ಬರ್ತಾ ಇದೆ ಸಬ್ಸ್ಕ್ರೈಬ್ ನಮ್ಮ ಚಾನಲ್ ನೇಮು, ನಮ್ಮ ಚಾನಲ್ ಲೋಗೋ. ಈ ರೀತಿ ನೀವು ಕೂಡ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲು ನೀವು ಕಾಯಿನ್ ಮಾಸ್ಟರ್ ಆ್ಯಪ್ಗೆ ಹೋಗಿ ಸ್ವಲ್ಪ ನೆಗಡಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಿಯೇಟ್ ನೀವು 16:9 ಆಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಈ ಒಂದು ಗ್ರೀನ್ ಕಲರ್ ಬ್ಯಾಕ್ಗ್ರೌಂಡ್ ಡೌನ್ ಮಾಡಿ ಇಟ್ಕೊಳ್ಳಿ. ನಾನು ಆಲ್ರೆಡಿ ಡೌನ್ ಮಾಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕಲರ್ ಅಲ್ಲಿ ವೈಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಸೆಲೆಕ್ಟ್ ಆಯ್ತು. ಆಮೇಲೆ ಇಲ್ಲಿ ಕ್ರಾಪಿಂಗ್ ನಲ್ಲಿ ಇದನ್ನ ಇಷ್ಟು ಮಾಡ್ಕೊಳ್ಳಿ ಸಾಕು. ಸೊ ಇವಾಗ ಇಷ್ಟ ಆಯ್ತು ಅಲ್ವಾ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದೊಡ್ಡ ಮಾಡ್ಕೊಂಡ್ಬಿಟ್ಟು ಸೊ ಇವಾಗ ನಮಗೆ ಸಬ್ಸ್ಕ್ರೈಬರ್ನ ಆನಿಮೇಷನ್ ಬೇಕಲ್ವಾ. ಸೊ ಆನಿಮೇಷನ್ಗೆ ನಾವು ಸಬ್ಸ್ಕ್ರೈಬ್ ಅಂತ ಇದನ್ನ ಕ್ರಿಯೇಟ್ ಮಾಡ್ಕೋಬೇಕು. ಆ ರೆಡ್ ಕಲರ್ ಬ್ಯಾಕ್ಗ್ರೌಂಡ್ ಇದನ್ನ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಇದರಲ್ಲಿ ಸಬ್ಸ್ಕ್ರೈಬ್ ಅಂತ ಟೈಪ್ ಮಾಡಿ. ಇವಾಗ ಟೈಪ್ ಆಯಿತು. ಆಮೇಲೆ ಇಲ್ಲಿ ಈ ಶೇಪ್ಸ್ನಲ್ಲಿ ಈ ರೀತಿ ಈ ಶೇಪ್ ಮಾಡ್ಕೊಳ್ಳಿ ಇದನ್ನ. ಆಮೇಲೆ ಕಲರು ರೆಡ್ ಇಟ್ಕೊಳ್ಳಿ. ಆಮೇಲೆ ಇದನ್ನ ಇಲ್ಲಿ ಟೆಕ್ಸ್ಟ್ ನಲ್ಲಿ ಟೂ ಫ್ರಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಈ ರೀತಿಯಾಗಿ ಇಡಿ. ಆಮೇಲೆ ಇಲ್ಲಿ ಫಾಂಟ್ಸ್ ಇಲ್ಲಿ ಬ್ಲಾಗರ್ ಸೆನ್ಸ್ ಅಂತ ಇದೆಯಲ್ಲ, ಅಥವಾ ಬ್ಲಾಗರ್ ಸೆನ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸಬ್ಸ್ಕ್ರೈಬ್ ಅಂತ ಬಂತು. ಇವಾಗ ಈ ಶೇಪ್ಸ್ ನಲ್ಲಿ ರೇಡಿಯಸ್ ಒಂಚೂರು ಇಟ್ಕೊಳ್ಳಿ. ಸೊ ತುಂಬಾ ಬೇಡ, ಒಂಚೂರು. ಸೊ ಇವಾಗ ಒಂಥರ ಅಷ್ಟು ಚೆನ್ನಾಗಿ ಕಾಣ್ತಿದೆಯಲ್ವಾ. ಇದಕ್ಕೆ ಈ ರೀತಿ ಕರೆಕ್ಟಾಗಿ ಸೆಟ್ ಆಗೋ ರೀತಿ ಇದನ್ನ ಇಟ್ಕೊಳ್ಳಿ. ಇವಾಗ ಈ ಟೆಕ್ಸ್ಟ್ ನ ರಿಲೇಟಿವ್ ಪೊಸಿಷನ್ ಅಲ್ಲಿ ಈ ರೀತಿ ಇಟ್ಕೊಳ್ಳಿ. ಮತ್ತೆ ಈ ಶೇಪ್ಸ್ ಕೂಡ ಈ ರೀತಿನೇ ಇಟ್ಕೊಳ್ಳಿ. ಇವಾಗ ಇವು ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ಸೊ ಇವಾಗ ಬ್ಯಾಕ್ಗ್ರೌಂಡ್ ಟ್ರಾನ್ಸ್ಪರೆಂಟ್ ಇಟ್ಕೊಂಡು ಇದನ್ನ ಎಕ್ಸ್ಪೋರ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಲೇಯರ್ ಅಂತ ಇದೆಯಲ್ಲ, ಸೊ ಇದರಲ್ಲಿ ಇವೆರಡನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕೂಡಿಸ್ಕೊಳ್ಳಿ. ಸೊ ರೈಟ್. ಇವಾಗ ಇವೆರಡು ಸೇರಿವಲ್ಲ. ಆಮೇಲೆ ಇವಾಗ ಇದನ್ನ ನೀವು ಇಲ್ಲಿ ಶೇಪ್ಸ್ ಮೇಲೆ ಬಂದ್ಬಿಟ್ಟು ಇದನ್ನ
ಎಂಬಾಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಳ್ಳಿ. ಸೊ ಈ ರೀತಿ 2 ಥರ ಯಾಕೆ ಮಾಡ್ಕೊಂಡ್ವಿ ಅಂತ ನಿಮಗೆ ಆಮೇಲೆ ಗೊತ್ತಾಗುತ್ತೆ. ನಾನು ಆವಾಗಲೇ ಆಮೇಲೆ ಹೇಳ್ತೇನೆ ನಿಮಗೆ. ಮತ್ತೆ ಇವಾಗ ಕಾಯಿನ್ ಮಾಸ್ಟರ್ ಆ್ಯಪ್ಗೆ ಬನ್ನಿ. ನಿಮ್ಮ ಒಂದು ಚಾನಲ್ ಲೋಗೋ ಏನಿರುತ್ತೆ ಅದು ಎಲ್ಲಿರುತ್ತೆ ಅಂತ ನೋಡ್ಕೊಳ್ಳಿ. ಸೊ ಇದು ನನ್ನ ಚಾನಲ್ ಲೋಗೋ. ಇದನ್ನ ಈ ರೀತಿ ಇಲ್ಲಿ ಇಟ್ಕೊಳ್ಳಿ. ಆಮೇಲೆ ಲೇಯರ್ನಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಚಾನಲ್ ನೇಮು ಏನು ಹಾಕ್ಬೇಕಂತ ಇರ್ತೀರಲ್ಲ ಸೊ ಅದನ್ನು ಟೈಪ್ ಮಾಡಿ. ಇವಾಗ ಇಲ್ಲಿ ಕಲರ್ನ ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಇಟ್ಕೊಳ್ಳಿ. ಇಲ್ಲಿ ಫಾಂಟ್ನ ಯಾವ್ದಾದ್ರೂ ನೀವು ಚೆನ್ನಾಗಿರೋದನ್ನ ಇಟ್ಕೊಳ್ಳಿ. ನಾನು ಇವಾಗ ಇದನ್ನ ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಬರುತ್ತೆ. ಸೊ ಇವಾಗ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ಇವಾಗ ಇದನ್ನ ಇಲ್ಲಿ ಇಟ್ಕೊಳ್ಳಿ. ಇಷ್ಟು ಆಮೇಲೆ ಇಲ್ಲಿ ಲೇಯರ್ನಲ್ಲಿ ಸ್ಟಿಕ್ಕರು. ಸೊ ಇದು ಒಂದು ಕರ್ಸರ್ ಅಂತ ಒಂದು ಸಿಗುತ್ತೆ ನಿಮಗೆ. ಐಕಾನ್ಸ್ ಅಲ್ಲಿ ಕರ್ಸರ್ ಅಂತ ಸಿಗುತ್ತೆ. ಸೊ ಇದನ್ನ ಡೌನ್ ಮಾಡ್ಕೊಂಡಿರಿ. ಕ್ಯಾನ್ವಾಸ್ ನಲ್ಲಿ ಸಿಗುತ್ತೆ. ಸೊ ಇವಾಗ ಈ ರೀತಿ ಬರುತ್ತಲ್ವ, ಇದು ಎಲ್ಲಿಗೆ ಕ್ಲಿಕ್ ಆಗುತ್ತೆ ನೋಡ್ಕೊಂಡು ಇದು ಎಲ್ಲಿಗೆ ಕ್ಲಿಕ್ ಆಗುತ್ತೋ ಅಲ್ಲಿಗೆ ನಿಮ್ಮ ಟೈಮ್ ಲೈನ್ ನಿಲ್ಲಿಸ್ಕೊಂಡ್ಬಿಟ್ಟು ಲೇಯರ್ನಲ್ಲಿ ಸೊ ಇದಕ್ಕಿಂತ ಮುಂಚೆ ಇನ್ನೊಂದು ಇರುತ್ತಲ್ಲ ಎಂಬಾಸ್ ಯಾಡ್ ಮಾಡದೇ ಇರೋದು ಅದನ್ನ ತಗೊಂಡ್ಬಿಟ್ಟು ಈ ರೀತಿ ಇಡಿ. ಇದನ್ನ ಬ್ರಿಂಗ್ ಟು ಫ್ರಂಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಅದು ಎಲ್ಲಿಗೆ ಕ್ಲಿಕ್ ಬಿಡುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಹಿಂದಕ್ಕೆ ಸರಿದ ತಕ್ಷಣ ಇದನ್ನ ತೆಗೆದ್ಬಿಡಬೇಕು. ನೋಡಿ ಈ ರೀತಿ ಅದು ಪ್ರೆಸ್ ಆಗಿರೋ ತರ ಕಾಣುತ್ತೆ ನಿಮಗೆ. ಆಮೇಲೆ ಇದು ಕರ್ಸರ್ ಅಂತ ಇರುತ್ತಲ್ಲ ಸೊ ಇದನ್ನ ಕಟ್ ಮಾಡ್ಕೊಂಡ್ಬಿಡಿ. ಸೊ ಇವಾಗ ನೋಡಿ. ಸೊ ಇವಾಗ ನಾವು ಬೆಲ್ ಐಕಾನ್ ಒಂದನ್ನ ಮಾಡ್ಬೇಕಲ್ವಾ. ಸೊ ನಿಮ್ಮ ಎಲ್ಲಿಗೆ ಬೆಲ್ ಐಕಾನ್ ಬರಬೇಕು ಅಲ್ಲಿಗೆ ಟೈಮ್ ಲೈನ್ ನಿಲ್ಲಿಸ್ಕೊಂಡ್ಬಿಟ್ಟು ಲೇಯರ್ನಲ್ಲಿ ಸ್ಟಿಕ್ಕರು ಮತ್ತೆ ಕರ್ಸರ್ ಇದರಲ್ಲಿ ಬೆಲ್ ಐಕಾನ್ದು ಒಂದು ಅನಿಮೇಷನ್ ಇದೆ. ಇದನ್ನ ಇಲ್ಲಿಗೆ ಸೆಟ್ ಮಾಡ್ಕೊಂಡ್ಬಿಡಿ.
ಸೊ ಇವಾಗ ಇಲ್ಲಿ ತನಕ ಆಯಿತು. ಇವಾಗ ಈ ಗ್ರೀನ್ ಸ್ಕ್ರೀನ್ ಇಲ್ಲಿಗೆ ಕಟ್ ಮಾಡ್ಕೊಂಬಿಡಿ. ಇವಾಗ ನೋಡಿದ್ರೆ ನಮ್ಮ ಸಬ್ಸ್ಕ್ರೈಬ್ ಆನಿಮೇಷನ್ನು ಕಂಪ್ಲೀಟ್ ಆಯಿತು ನೋಡಿ. ಇವಾಗ ಕರೆಕ್ಟಾಗಿ ಬಂತಲ್ವಾ? ಸೊ ಇದನ್ನು ನಾವು ಎಕ್ಸ್ಪೋರ್ಟ್ ಮಾಡ್ಕೊಂಡ್ಬಿಟ್ರೆ ಇದು ಕಂಪ್ಲೀಟ್ ಆಗಿ ಬರುತ್ತೆ. ನಿಮ್ಮ ಚಾನಲ್ಗೆ ಆ್ಯಡ್ ಮಾಡ್ಕೊಬೋದು ನೀವು.